ನೈಸ್ ರಸ್ತೆ ಇನ್ನಾದ್ರೂ ಟೋಲ್ ಫ್ರೀ ಆಗುತ್ತಾ? ಜನಗಳ ದುಡ್ಡಿನಿಂದ ಕಟ್ಟಿರ್ತಕ್ಕಂಥದ್ದು, ಜನಗಳ ಜಮೀನು ತಗೊಂಡು ಕಟ್ಟಿರ್ತಕ್ಕಂಥದ್ದು, ಇನ್ನೂ ಕೂಡ ಅದರ ಒಪ್ಪಂದಗಳಿಗೆ ಅನುಗುಣವಾಗಿ ನಡ್ಕೊಂಡಿಲ್ಲ. ಮತ್ತೆ ಈಗ ನೈಸ್ ವಿವಾದ ಭುಗಿಲೆದ್ದಿದೆ. ರೈತರಿಗೆ ಪರಿಹಾರ ಕೊಡದೆ ಇಷ್ಟೊಂದು ವಂಚನೆ ಮಾಡಿದ್ದಾರಲ್ಲ, ಇನ್ನು ಟೋಲ್ ಕಲೆಕ್ಷನ್ ಇಷ್ಟೊಂದು ದರೋಡೆ ರೀತಿಯಲ್ಲಿ ಮಾಡ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಪರಿಹಾರ ಏನು ಅಂತ ಜನ ಒಂದ್ ಕಡೆ ಕೇಳ್ತಾ ಇದ್ರೆ, ಮತ್ತೊಂದು ಕಡೆ ಈಗ ರಾಜಕೀಯ ಪಕ್ಷಗಳು ಇದರ ಕುರಿತಾಗಿ ಹೋರಾಟ ಮಾಡ್ತಾ ಇದ್ದಾವೆ. ಈ ಮಹತ್ವದ ಯೋಜನೆಯನ್ನ ಜೆಡಿಎಸ್ ಕೈಗೆತ್ಕೊಂಡು ಹೋರಾಟ ಮಾಡ್ತಿರೋದು ಮತ್ತೆ ಒಂದಷ್ಟು ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ಕಾರಣ ಆಗತ್ತಾ? ಸರ್ಕಾರ ಮತ್ತು ಜೆಡಿಎಸ್ ಹಗ್ಗ ಜಗ್ಗಾಟ ಅಷ್ಟಕ್ಕೆ ಮುಗಿದೋಗುತ್ತಾ ಅನ್ನೋ ಅಸಮಾಧಾನ ಕೂಡ ಜನರಲ್ಲಿ ಇದೆ. ಒಟ್ಟು ಅಲ್ಲಿ ಪರಿಸ್ಥಿತಿ ಏನಿದೆ, ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ, ಬನ್ನಿ ನೋಡಿ. ನೈಸ್ ರಸ್ತೆ ಟೋಲ್ ಅಕ್ರಮ ಅಂತ ಖಂಡಿಸಿ ಈಗಾಗಲೇ ಒಂದಿಷ್ಟು ಜನಪರ ಸಾಮಾಜಿಕ ಹೋರಾಟಗಾರರು ಪ್ರತಿಭಟನೆ ಕೂಡ ಮುಂದಾಗಿದ್ರು. ಇದೇ ವಿಚಾರ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೆಡಿಎಸ್ ಈ ಬಗ್ಗೆ ನೈಸ್ ರೋಡ್ ಟೋಲ್ ವಿರುದ್ಧ ಈಗಾಗಲೇ ಆಕ್ಷೇಪಣೆ ಎತ್ತಿದೆ. ಯಾರು ಕೂಡ ಟೋಲ್ ಕಟ್ಟಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ. ಹಾಗಾದ್ರೆ ನೈಸ್ ರೋಡ್ ಟೋಲ್ ದರ ಹೇಗಿದೆ, ಏನಿದು ಅಸಲಿ ಚಿತ್ರಣ ಹೇಗಿದೆ ಅನ್ನೋದನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಸದ್ಯಕ್ಕೆ ನಾನು ನೈಸ್ ರಸ್ತೆ ಟೋಲ್ ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿಂದ ಸರಿಸುಮಾರು ನಿತ್ಯವೂ ಕೂಡ ಸಾವಿರಾರು ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ ಆಗಿರಬಹುದು, ಲಾರಿ, ಪ್ರತಿಯೊಂದು ಹೆವಿ ವೆಹಿಕಲ್ಸ್ ಗೂಡ್ಸ್ ಕೂಡ ನಗರದ ವಿವಿಧ ಭಾಗಗಳಿಗೆ ಈ ಒಂದು ಟೋಲ್ ಮೂಲಕ ಸಂಚಾರವನ್ನು ಮಾಡುತ್ತೆ. ಇಲ್ಲಿ ಟೋಲ್ ದರ ಏರಿಕೆಯಾಗಿದೆ, ದೊಡ್ಡ ಮಟ್ಟದಲ್ಲಿ ಟೋಲ್ ದರ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿ ಅಗ್ರಿಮೆಂಟ್ ವಿಚಾರದಲ್ಲಿ ಆಗಿರಬಹುದು ಅಥವಾ ಇದರ ಮೂಲ ನಿಯಮನೆ ಉಲ್ಲಂಘನೆ ಆಗಿದೆ ಅನ್ನೋ ಆರೋಪ ಮತ್ತೊಂದು ಕಡೆ. ಈ ಒಂದು ಟೋಲ್ಗೋಸ್ಕರ, ಈ ಒಂದು ನೈಸ್ ರಸ್ತೆಗೋಸ್ಕರ 2003ರಲ್ಲಿ ಕೆಲವೊಂದಿಷ್ಟು ರೈತರಿಂದ ಭೂಸ್ವಾಧೀನ ಜಾಗವನ್ನು ಪಡೆಯಲಾಗಿತ್ತು. ಅವರಿಗೆ ಯಾವುದೇ ರೀತಿಯಲ್ಲಿ ಪರಿಹಾರ ಕೊಟ್ಟಿಲ್ಲ ಅನ್ನೋ ಆರೋಪವನ್ನು ಕೂಡ ರಾಜಕೀಯ ವಲಯದಲ್ಲಿ ಒಂದಿಷ್ಟು ನಾಯಕರು ಮಾಡ್ತಾ ಇದ್ರೆ, ಮತ್ತೊಂದಿಷ್ಟು ಜನ ಈ ಒಂದು ನೈಸ್ ರಸ್ತೆಗೋಸ್ಕರ ವಶಪಡಿಸಿಕೊಂಡಿರುವಂತಹ ಜಾಗ ಅನ್ಯ ಉದ್ದೇಶಕ್ಕೆ ಬಳಕೆ ಆಗ್ತಿದೆ ಅನ್ನೋ ಆರೋಪ ಮತ್ತೊಂದು ಕಡೆ. ಇವೆಲ್ಲದರ ನಡುವೆ ಇಲ್ಲಿ ಯಾರು ಕೂಡ ಟೋಲ್ ಕಟ್ಟಬಾರದು ಇದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆ ಆದಂತಹ ಹಿನ್ನೆಲೆ ಇಲ್ಲಿ ಸಾರ್ವಜನಿಕರಿಗೋಸ್ಕರ ಈ ಒಂದು ನೈಸ್ ರಸ್ತೆಯಿಂದ ಒಂದು ಪ್ರಕಟಣೆ ಕೂಡ ಹೊರಡಿಸಲಾಗಿದೆ. ಕೆಲವು ವ್ಯಕ್ತಿಗಳು ಹೈಕೋರ್ಟ್ ಆದೇಶದಿಂದ ಟೋಲ್ ರಹಿತ ಅಂದ್ರೆ ಟೋಲ್ ಸಂಗ್ರಹ ಕಾನೂನು ಬಾಹಿರ ತಪ್ಪು ಮಾಹಿತಿ ನೀಡುತ್ತಿದ್ದು, ಯಾವುದೇ ರೀತಿಯಲ್ಲಿ ಈ ರೀತಿಯ ನಿಯಮ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾರ್ವಜನಿಕರಿಗೆ ಸಾರ್ವಜನಿಕ ಕಾಣುವಂತೆ ಇಲ್ಲಿ ಟೋಲ್ ನಲ್ಲೇ ಒಂದು ಸಾರ್ವಜನಿಕ ಪ್ರಕಟಣೆ ಕೂಡ ಹೊರಡಿಸಲಾಗಿದೆ. ಅದರ ಜೊತೆಗೆ ಇಲ್ಲಿ ಟೋಲ್ ದರ ಹೇಗಿದೆ ನೋಡ್ತಾ ಇರಬಹುದು. ಒನ್ ಸೈಡ್ ಟೋಲ್ ದರ ಕಾರಿಗೆ ಮೈಸೂರು ರೋಡ್ಗೆ 77 ರೂಪಾಯಿ ಇದೆ, 113, 152, 205, ಬನ್ನೇರುಘಟ್ಟ ರೋಡ್ಗೆ 250 ಇದೆ. ಜೊತೆಗೆ ಹೊಸೂರು ರೋಡ್ಗೆ 277 ರೂಪಾಯಿ ಒನ್ ಸೈಡ್ ಕಾರ್ ಚಾಲಕ ಪೇ ಮಾಡಬೇಕಾಗುತ್ತೆ. ಇನ್ನು ಬಸ್ ಅವರು ಕೂಡ ಅತಿ ಹೆಚ್ಚು ಟೋಲ್ ದರ 596 ರೂಪಾಯಿ ಆಗಿರಬಹುದು ಬನ್ನೇರುಘಟ್ಟ ರೋಡ್ಗೆ. ಹೊಸೂರು ರೋಡ್ಗೆ ಅಥವಾ ಒನ್ ಸೈಡ್ಗೆ 811 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಟ್ರಕ್ ಚಾಲಕ ಕೂಡ ಹೊಸೂರು ರೋಡ್ಗೆ ಮೈಸೂರು ರೋಡ್ಗೆ 154 ರೂಪಾಯಿ ಇದ್ರೆ, ಇನ್ನು ಕನಕಪುರ ರಸ್ತೆಗೆ 275 ರೂಪಾಯಿ, ಬನ್ನೇರುಘಟ್ಟ ರೋಡ್ಗೆ 380 ರೂಪಾಯಿ ಇದೆ, ಹೊಸೂರು ರೋಡ್ಗೆ 524 ರೂಪಾಯಿ, ಲಿಂಕ್ ರೋಡ್ಗೆ 358 ರೂಪಾಯಿ ಕಟ್ಟಬೇಕಾಗುತ್ತೆ. ಇನ್ನು LSV ಅಂದ್ರೆ ಲೈಟ್ ವೆಹಿಕಲ್ಸ್ ಏನಿದೆ ಅದು ಕೂಡ ಹೊಸೂರು ರೋಡ್ಗೆ 320 ರೂಪಾಯಿ ಕಟ್ಟಬೇಕಾಗುತ್ತೆ. ಇನ್ನು ಪರ್ ಆಕ್ಸಲ್ ನೋಡ್ತಾ ಇರಬಹುದು, ಇಲ್ಲಿ 524 ರೂಪಾಯಿ ಕಟ್ಟಬೇಕಾಗುತ್ತೆ. ಈ ರೀತಿಯ ಟೋಲ್ ದರ ಏನಿದೆ ಇದು ಅವೈಜ್ಞಾನಿಕ ಅನ್ನೋ ಆರೋಪವನ್ನು ಈ ಭಾಗದ ಸ್ಥಳೀಯರಾಗಿರ್ಬೋದು, ಕಾರ್ ಚಾಲಕರಾಗಿರ್ಬೋದು, ಸವಾರರು ಮಾಡ್ತಾ ಇರುವಂತದ್ದು. ಇನ್ನು ದ್ವಿಚಕ್ರ ವಾಹನದ ಟೋಲ್ ಏನಿದೆ ಅದು ಇಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇಲ್ಲಿ ಒನ್ ಸೈಡ್ ದ್ವಿಚಕ್ರ ವಾಹನದ ದರ ನೋಡ್ತಾ ಇರ್ಬೋದು. ಮೈಸೂರು ರೋಡ್ಗೆ 33 ರೂಪಾಯಿ ಇದೆ, ಇನ್ನು ಕ್ಲವರ್ ಲೀಫ್ ಅದಕ್ಕೆ 40 ರೂಪಾಯಿ ಇದೆ, ಕನಕಪುರ ರಸ್ತೆಗೆ 55 ರೂಪಾಯಿ ಇದೆ, ಬನ್ನೇರುಘಟ್ಟ ರಸ್ತೆಗೆ 72 ರೂಪಾಯಿ ಇದೆ, ಹೊಸೂರು ರೋಡ್ಗೆ 105 ರೂಪಾಯಿ ಇದೆ, ಲಿಂಕ್ ರೋಡ್ಗೆ 69 ರೂಪಾಯಿ ಇರುವಂತದ್ದು. ಒನ್ ಸೈಡ್ ನಾವು ಹೊಸೂರು ರೋಡ್ಗೆ ಹೋಗ್ಬೇಕಂದ್ರೆ 105 ರೂಪಾಯಿ ಕೊಡ್ಬೇಕಾ ಅನ್ನೋ ಪ್ರಶ್ನೆಯನ್ನು ಇಲ್ಲಿಂದ ಸಂಚರಿಸುವಂತಹ ದ್ವಿಚಕ್ರ ವಾಹನ ಸವಾರರು ಮಾಡ್ತಾ ಇರುವಂತದ್ದು. ಅವರು ಕೂಡ ಮಾತನಾಡಿಸೋ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಟೋಲ್ ದರ ಬಗ್ಗೆ ನಿಮ್ಮ ಒಪಿನಿಯನ್? ಸರ್, ಇದು ಓವರ್ ಆಯ್ತು ಟೋಲ್ ರೋಡ್. ಮತ್ತೆ ಇದೇನೋ ಕ್ಯಾನ್ಸಲ್ ಆಗೈತೆ ಅಂದ್ರು, ನೇತ್ರ ಕಲೆಕ್ಟ್ ಮಾಡ್ತಾ ಇದಾರೆ, ಅದಕ್ಕೆ ಇನ್ನೇನು ಗೊತ್ತಿಲ್ಲ. ಒಂದಿಷ್ಟು ರಾಜಕೀಯ ನಾಯಕರು ಯಾರು ಕೂಡ ಟೋಲ್ ಕಟ್ಟಬಾರದು ಅನ್ನುವಂತೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಹಿನ್ನೆಲೆ ಸವಾರರು ಕೂಡ ಒಂದಿಷ್ಟು ಗೊಂದಲ ಇದೆ. ಈ ಹಿನ್ನೆಲೆ ಈ ಒಂದು ಟೋಲ್ ನ 4 ಬದಿಯಲ್ಲಿ ಕೂಡ ಈ ರೀತಿಯಲ್ಲಿ ನೋಟಿಸ್ ಅಂಟಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಮೂಲ ನಿಯಮ ಉಲ್ಲಂಘನೆ ಆಗಿದಂತಹ ರಾಜಕೀಯ ನಾಯಕರು ಆರೋಪ ಮಾಡ್ತಿರುವಂತಹ ಹಿನ್ನೆಲೆ ಇದರ ಮೂಲ ನಿಯಮನೇ ಉಲ್ಲಂಘನೆ ಮಾಡಿರುವುದರಿಂದ ಇಲ್ಲಿ ಸಂಗ್ರಹವಾಗ್ತಿರುವಂತಹ ಟೋಲ್ ಕೂಡ ಅದು ಸಮರ್ಪಕವಲ್ಲ, ಅದು ಸರಿಯಲ್ಲ, ಅದು ಕೂಡ ಅಕ್ರಮ ಅಂತ ಒಂದಿಷ್ಟು ಜನ ರಾಜಕೀಯ ನಾಯಕರು ಕೂಡ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಸಿಬ್ಬಂದಿ ಕೂಡ ಇದೆ, ಅವ್ರನ್ನು ಕೂಡ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಇಲ್ಲಿ ನೋಟಿಸ್ ಯಾವಾಗ ಅಂಟಿಸಿರೋ ಸರ್ ನೀವು? ಆ ನೋಟಿಸ್ ಹಾಕಿದ್ರಲ್ಲ, ಅದು ಯಾವಾಗ ಹಾಕಿರೋದು ಅಂತ? ಅಲ್ಲೇ 3 days ಆಗಿದೆ. ಏನಕ್ಕೆ ಹಾಕಿರೋದು? ನಿಮ್ಗೆ ಏನಾದ್ರು ಟೋಲ್ ಕಟ್ಟಲ್ಲ ಅಂತ ಯಾರಾದ್ರೂ ಕಿರಿಕ್ ಮಾಡಿದ್ರೆ ಹೆಂಗೆ? ಕಿರಿಕ್ ಮಾಡ್ತಾರೆ ಸರ್, ಬಂದಾಗ ಮಂದಿ ಕಿರಿಕ್ ಮಾಡ್ತಾರೆ, ಲಾಟಿಗಳು ಮಾಡ್ತಾರೆ. ಅದಕ್ಕೋಸ್ಕರ ಅಕ್ರಮ ಅಂತ ಇದೆಯಲ್ಲ ಸರ್, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್?
ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಸರ್. 3 ದಿನ ಆಯ್ತಾ ಹೊರಡಿಸಕ್ಕೆ? 3-4 ದಿವಸ ಆಗಿದೆ. ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಸವಾರರು ಯಾವುದೇ ಕಾರಣ ಕೂಡ ಟೋಲ್ ಕಟ್ಟಲ್ಲ ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಕಿರಿಕ್ ಮಾಡಿದಂತಹ ಕಾರಣಕ್ಕಾಗಿ ಇದೀಗ ನೋಟಿಸ್ ಅಂಟಿಸುವಂತಹ ಒಂದು ಕೆಲಸವನ್ನು ಮಾಡಿದೆ. ಬಟ್ ಇಲ್ಲಿ ಪ್ರಶ್ನೆ ಇರೋದು ಸರ್ಕಾರ ಈ ಬಗ್ಗೆ ಒಂದು ಶಾಶ್ವತವಾಗಿರುವಂತಹ ಒಂದು ಪರಿಹಾರ ಕೊಡುತ್ತೆ. ಯಾಕಂದ್ರೆ ಈಗಾಗಲೇ ಒಂದು ಸಮಿತಿ ರಚನೆ ಆಗಿದೆ. ಓಕೆ, ಈ ಒಂದು ಸಮಿತಿ ಕೊಡುವಂತಹ ವರದಿಯ ಮೇಲೆ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಟೋಲ್ ದರವನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತಾ ಅಥವಾ ಪರ್ಯಾಯವಾಗಿ ಬೇರೆಯನ್ನು ಮಾಡುತ್ತಾ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.